ಮರು ಸಮೀಕ್ಷೆಯನ್ನ ಪಾರದರ್ಶಕವಾಗಿ ಮಾಡಲಾಗುತ್ತೆ. ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಏನ್ ಮರು ಸಮೀಕ್ಷೆ ನಡೆಯುತ್ತೋ ಅದು ಪಾರದರ್ಶಕವಾಗಿರುತ್ತೆ ಅಂತ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ. ಜಾತಿ ಗಣತಿ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದ್ದೆವು. 10 ವರ್ಷದ ಹಿಂದೆ ನಡೆದ ಜಾತಿ ಗಣತಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಹಳೆಯ ಸಮೀಕ್ಷೆ ಬೇಡ, ಮರು ಸಮೀಕ್ಷೆಯನ್ನ ಮಾಡಿ ಅಂತ ಒತ್ತಾಯ ಕೇಳಿಬಂದಿತ್ತು. ಈಗ ಮರು ಸಮೀಕ್ಷೆ ಆಗುತ್ತೆ ಎಂದಿದ್ದಾರೆ. ಜಾತಿ ಗಣತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲೇ ಇದೆ. ನಾವೆಲ್ಲ ಜಾತಿ ಗಣತಿಯ ಪರನೇ ಇದ್ದೇವೆ. ಆದರೆ ರಾಜ್ಯದಲ್ಲಿ ಏನು 10 ವರ್ಷದ ಕೆಳಗಡೆ ಜಾತಿ ಗಣತಿಗೆ ಆದೇಶ ನೀಡಲಾಗಿತ್ತು. ಹೀಗಾಗಿ ಅದರ ಬಗ್ಗೆ ಕೆಲವೊಂದು ಸಮುದಾಯಗಳಿಗೆ ಒಂದು ರೀತಿಯಲ್ಲಿ ಗೊಂದಲ ಇತ್ತು. ಇದು 10 ವರ್ಷ ಹಳೇದಾಗಿದೆ, ಮರು ಸಮೀಕ್ಷೆ ಮಾಡಬೇಕು ಅನ್ನೋಂಥದ್ದು. ಇದನ್ನೇ ನಾವೆಲ್ಲ ಪ್ರತಿಪಾದನೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅದ್ರ ಬಗ್ಗೆ ಅವರಿಗೂ ಮನದಟ್ಟಾಗಿತ್ತು. ಈಗ ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದ್ದಂಥದ್ದು. ಅದನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಆದಷ್ಟು ಶೀಘ್ರದಲ್ಲಿ ಪಾರದರ್ಶಕವಾಗಿ ಅದನ್ನು ನಮ್ಮ ಸರ್ಕಾರ ಮಾಡುತ್ತೆ. ಎಲ್ಲರಿಗೂ ಅದಕ್ಕೆ ಒಪ್ಪಿಗೆ ಸಿಗ್ತದೆ ಮತ್ತು ನೈಜವಾದಂಥ ಜನರಿಗೆ, ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಜಾತಿ ಗಣತಿ ಮಾಡಬೇಕು ಅನ್ನುವಂಥದ್ದು